ಅಮ್ಮನ ಕೈ ಹಿಡಿದು ದೊಡ್ಡವನಾದ ಮಗ. ಅದೇ ಕೈ ಬಿಡುವ ದಿನ ಬಂದಾಗ ಅವನು ತಾಯಿಯಲ್ಲ, ತನ್ನ ಹೃದಯವನ್ನೇ ವೃದ್ಧಾಶ್ರಮಕ್ಕೆ ಕಳುಹಿಸುತ್ತಿದ್ದಾನೆ ಅನ್ನೋದು ಅವನಿಗೆ ಅರ್ಥವಾಗಿರಲಿಲ್ಲ. ಅಮ್ಮ ಅನ್ನೋ ಪದ ಮಗನ ಬಾಯಲ್ಲಿ ಇನ್ನೂ ಇತ್ತು. ಆದರೆ ಅವಳಿಗೆ ಮನೆಯಲ್ಲಿ ಜಾಗ ಇರಲಿಲ್ಲ. ಒಂದು ಸಹಿ, ಒಂದು ಬ್ಯಾಗ್ ಮತ್ತು ತಾಯಿ ವೃದ್ಧಾಶ್ರಮದೊಳಗೆ. ಲಕ್ಷ್ಮಮ್ಮನಿಗೆ ತಪ್ಪೇನು ಗೊತ್ತಿರಲಿಲ್ಲ. ಅವಳ ತಪ್ಪು ಅಂದರೆ ಮಗನನ್ನೇ ಜೀವನ ಮಾಡಿಕೊಂಡದ್ದು. ಇಂದಿನ ಕತೆ ಶುರು ಮಾಡೋಣ. ರಮೇಶ್ಗೆ ಬದುಕಿನಲ್ಲಿ ಎಲ್ಲವೂ ಸಾಧಿಸಿದಂತೆ ಅನ್ನಿಸುತ್ತಿತ್ತು. ಚಿಕ್ಕ ಊರಿನಿಂದ ನಗರಕ್ಕೆ ಬಂದು ಓದಿ ಕೆಲಸ ಪಡೆದು ಮನೆ ಕಟ್ಟಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಸುವ್ಯವಸ್ಥಿತ ಜೀವನ. ಆದರೆ ಈ ಎಲ್ಲ ಯಶಸ್ಸಿನ ಮಧ್ಯೆ ಅವನ ಮನೆಯಲ್ಲಿ ಮೌನವಾಗಿ ಕುಳಿತಿದ್ದವಳು ಅವನ ತಾಯಿ ಲಕ್ಷ್ಮಮ್ಮ. ಗಂಡ ಸತ್ತ ನಂತರದಿಂದಲೇ ಲಕ್ಷ್ಮಮ್ಮನ ಬದುಕು ಮಗನ ಸುತ್ತಲೇ ಸುತ್ತುತ್ತಿತ್ತು. ಮಗ ಓದಲು ಹೋದ ದಿನದಿಂದ ಅವನ ಬಟ್ಟೆ ತೊಳೆಯುವುದು, ತಿಂಡಿ ಕಟ್ಟಿಕೊಡುವುದು, ಅವನು ಮನೆಗೆ ತಡವಾಗಿ ಬಂದರೂ ಬಾಗಿಲ ಬಳಿ ಕಾದು ನಿಲ್ಲುವುದು, ಇವೆಲ್ಲ ಅವಳ ದಿನಚರಿ. ರಮೇಶ್ ದೊಡ್ಡವನಾಗಿ ಕೆಲಸಕ್ಕೆ ಸೇರಿದ ಮೇಲೆ ಅವಳಿಗೆ ವಿಶ್ರಾಂತಿ ಸಿಗುತ್ತದೆ ಅಂದುಕೊಂಡಿದ್ದಳು. ಆದರೆ ಕಾಲ ಬದಲಾಗಿತ್ತು. ನಗರದ ಮನೆ ಚಿಕ್ಕದು. ಸೊಸೆ ಶೋಭಾ ಕೆಲಸಕ್ಕೆ ಹೋಗುತ್ತಿದ್ದಳು. ಮಕ್ಕಳು, ಶಾಲೆ, ಟ್ಯೂಷನ್, ಮೊಬೈಲ್. ಲಕ್ಷ್ಮಮ್ಮನಿಗೆ ಮಾತಾಡಲು ಯಾರೂ ಇರಲಿಲ್ಲ. ಅವಳು ಸ್ವಲ್ಪ ಮರೆವಿನ ಸಮಸ್ಯೆ ಹೊಂದಿದ್ದಳು. ಕೆಲವೊಮ್ಮೆ ಗ್ಯಾಸ್ ಆರಿಸದೆ ಬಿಡುತ್ತಿದ್ಲು. ಕೆಲವೊಮ್ಮೆ ಬಾಗಿಲು ಸರಿಯಾಗಿ ಮುಚ್ಚುವುದನ್ನು ಮರೆತಳು. ಶೋಭಾಗೆ ಇದು ತಲೆನೋವಾಗಿತ್ತು. ಅಮ್ಮನನ್ನು ನೋಡ್ಕೊಳ್ಳೋದು ಕಷ್ಟ ಆಗ್ತಿದೆ ಎಂದು ದಿನೇ ದಿನೇ ಹೇಳತೊಡಗಿದಳು. ರಮೇಶ್ ಮೊದಲಿಗೆ ಕೋಪಗೊಂಡ. ಅಮ್ಮ ನಮ್ಮ ಜವಾಬ್ದಾರಿ ಅಂದ. ಆದರೆ ಕೆಲಸದ ಒತ್ತಡ, ಹೆಂಡತಿಯ ಅಸಮಾಧಾನ, ಮಕ್ಕಳ ಅಸಹನೆ ಇವೆಲ್ಲ ಅವನ ಮನಸ್ಸನ್ನು ನಿಧಾನವಾಗಿ ಬದಲಿಸುತ್ತಿದ್ದವು. ಒಂದು ದಿನ ಶೋಭಾ ಅತ್ತು ಬಿಟ್ಟಳು. ನಾನು ಕೆಲಸಕ್ಕೂ ಹೋಗಬೇಕು, ಮನೆಗೂ ನೋಡ್ಕೊಳ್ಬೇಕು, ಅಮ್ಮನನ್ನು ನೋಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಎಂದು. ಅದೇ ದಿನ ರಾತ್ರಿ ರಮೇಶ್ ಲಕ್ಷ್ಮಮ್ಮನ ಮುಂದೆ ಕೂತ. ಅಮ್ಮ, ನಿನಗೆ ಒಳ್ಳೆ ಆರೈಕೆ ಸಿಗಬೇಕು. ಅಲ್ಲಿ ಡಾಕ್ಟರ್ ಇರುತ್ತಾರೆ, ಸ್ನೇಹಿತರೂ ಇರ್ತಾರೆ ಎಂದು ನಿಧಾನವಾಗಿ ಮಾತಾಡಿದ. ಲಕ್ಷ್ಮಮ್ಮನಿಗೆ ಮೊದಲಿಗೆ ಅರ್ಥವಾಗಲಿಲ್ಲ. ಎಲ್ಲಿ ಎಂದು ಕೇಳಿದಳು. ವೃದ್ಧಾಶ್ರಮ ಎಂಬ ಪದ ಅವಳ ಕಿವಿಗೆ ಬಿದ್ದ ಕ್ಷಣಕ್ಕೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳು ಏನೂ ಹೇಳಲಿಲ್ಲ. ಕೇವಲ ಮಗನ ಮುಖ ನೋಡುತ್ತಲೇ ಇದ್ದಳು. ಆ ನೋಟದಲ್ಲಿ ಪ್ರಶ್ನೆ, ನೋವು ಮತ್ತು ಮೌನದ ಒಪ್ಪಿಗೆ ಇತ್ತು. ನಾನು ಭಾರವಾಗಿದ್ದೇನೆ ಅಲ್ವಾ ಎಂದು ಕೇಳಿದಳು. ರಮೇಶ್ ಉತ್ತರ ಕೊಡಲಿಲ್ಲ. ಮುಂದಿನ ವಾರವೇ ಅವಳನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋದರು. ಚಿಕ್ಕ ಬ್ಯಾಗ್, ಕೆಲವು ಬಟ್ಟೆಗಳು, ಹಳೆಯ ಫೋಟೋಗಳು. ಆಶ್ರಮದ ಆವರಣದಲ್ಲಿ ಹಸಿರು ಮರಗಳು, ಶಾಂತ ವಾತಾವರಣ ಇತ್ತು. ಆದರೆ ಲಕ್ಷ್ಮಮ್ಮನ ಮನಸ್ಸು ಮಾತ್ರ ತುಂಬ ಖಾಲಿಯಾಗಿತ್ತು. ರಮೇಶ್ ಹೊರಡುವಾಗ ಅವಳು ಅವನ ಕೈ ಹಿಡಿದು, ಸಮಯ ಸಿಕ್ಕಾಗ ಬರ್ತೀಯಾ ಎಂದು ಕೇಳಿದಳು. ಹೌದು ಅಮ್ಮ ಎಂದು ಹೇಳಿ ಬೇಗನೆ ತಿರುಗಿ ನಡೆದು ಬಿಟ್ಟ. ದಿನಗಳು ಕಳೆಯುತ್ತಿದ್ವು. ಲಕ್ಷ್ಮಮ್ಮ ಆಶ್ರಮದಲ್ಲಿ ಇತರ ವೃದ್ಧರೊಂದಿಗೆ ಮಾತಾಡಲು ಕಲಿತಳು. ಯಾರೋ ಮಕ್ಕಳಿಂದ ದೂರ, ಯಾರೋ ಸಂಪೂರ್ಣ ಮರೆತು ಹೋಗಿದವರು. ಎಲ್ಲರ ಕಥೆಯಲ್ಲೂ ಒಂದೇ ನೋವು. ರಾತ್ರಿ ಮಲಗುವಾಗ ಅವಳು ಮಗನ ಬಾಲ್ಯದ ನೆನಪುಗಳನ್ನು ನೆನೆಸಿಕೊಳ್ಳುತ್ತಿದ್ದಳು. ಜ್ವರ ಬಂದಾಗ ಎದೆಗೆ ತಲೆ ಇಟ್ಟು ಮಲಗಿದ್ದ ಕ್ಷಣಗಳು, ಶಾಲೆಗೆ ಮೊದಲ ದಿನ ಕೈ ಹಿಡಿದು ಕರೆದೊಯ್ದದ್ದು, ಇವೆಲ್ಲ ಕಣ್ಣಲ್ಲಿ ನೀರಾಗಿ ಹರಿಯುತ್ತಿತ್ತು. ಇತ್ತ ರಮೇಶ್ ಮನೆ ಶಾಂತವಾಗಿತ್ತು. ಆದರೆ ಅವನ ಮನಸ್ಸು ಮಾತ್ರ ಅಶಾಂತ. ತಾಯಿಯ ಖಾಲಿ ಕುರ್ಚಿ, ಅವಳಿಲ್ಲದ ಅಡುಗೆ ಮನೆಯ ವಾಸನೆ ಎಲ್ಲವೂ ಅವನನ್ನು ಕಾಡುತ್ತಿತ್ತು. ಒಂದು ದಿನ ಆಶ್ರಮದಿಂದ ಕರೆ ಬಂತು. ಅಮ್ಮ ಸ್ವಲ್ಪ ಅಸ್ವಸ್ಥ ಎಂದು. ರಮೇಶ್ ಓಡಿಕೊಂಡು ಹೋದ. ಲಕ್ಷ್ಮಮ್ಮ ಹಾಸಿಗೆಯ ಮೇಲೆ ಮಲಗಿದ್ದಳು. ಅವನನ್ನು ಕಂಡಾಗ ನಗಲು ಪ್ರಯತ್ನಿಸಿದಳು. ನೀನು ಬಂದೆಯಾ ಎಂದಳು. ಆ ಕ್ಷಣದಲ್ಲಿ ರಮೇಶಿಗೆ ತನ್ನ ತಪ್ಪು ಸಂಪೂರ್ಣವಾಗಿ ಅರ್ಥವಾಯಿತು. ಅವಳ ಕೈ ಹಿಡಿದು, ಅಮ್ಮ ಮನೆಗೆ ಹೋಗೋಣ ಎಂದ. ಲಕ್ಷ್ಮಮ್ಮ ಕಣ್ಣು ಮುಚ್ಚಿ ನಿಧಾನವಾಗಿ ನುಡಿದಳು, ಇಲ್ಲ ಮಗ, ಈಗ ನನಗೆ ಇಲ್ಲಿ ಎಲ್ಲರ ಪರಿಚಯವಾಗಿದೆ. ನೀನು ಮಾತ್ರ ಆಗಾಗ್ಗೆ ಬರ್ತಾ ಇರು. ರಮೇಶ್ ಕಣ್ಣೀರು ತಡೆದುಕೊಳ್ಳಲಿಲ್ಲ. ಆ ದಿನ ಅವನು ಅರಿತುಕೊಂಡ, ತಾಯಿಯನ್ನು ವೃದ್ಧಾಶ್ರಮಕ್ಕೆ ಹಾಕುವುದು ಸುಲಭ, ಆದರೆ ಅವಳ ಹೃದಯದಲ್ಲಿ ಉಳಿದ ಖಾಲಿತನವನ್ನು ತುಂಬುವುದು ಅಸಾಧ್ಯ.
ತಾಯಿಯ ಜೀವಂತ ಇರುವಾಗಲೇ ಅವಳ ಮೌಲ್ಯವನ್ನು ಅರಿಯದಿದ್ದರೆ ನಂತರ ಉಳಿಯುವುದು ಪಶ್ಚಾತ್ತಾಪ ಮಾತ್ರ. ರಮೇಶ್ ಆ ದಿನ ಆಶ್ರಮದಿಂದ ಮನೆಗೆ ಹಿಂದಿರುಗಿದ ಮೇಲೆ ನಿದ್ರೆ ಅವನ ಕಣ್ಣಿಗೆ ಬಂದಿಲ್ಲ. ತಾಯಿಯ ಮುಖ, ಅವಳ ನಡುಗುವ ಕೈ, ನೀನು ಆಗಾಗ್ಗೆ ಬರ್ತಾ ಇರು ಎಂಬ ಆ ಮಾತು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೊಳಗುತ್ತಿತ್ತು. ಬೆಳಗ್ಗೆ ಎದ್ದಾಗಲೇ ಅವನು ತೀರ್ಮಾನ ಮಾಡಿಕೊಂಡಿದ್ದ, ಈ ಬಾರಿ ಮಾತಿಗೆ ಮಾತ್ರ ಸೀಮಿತವಾಗಬಾರ್ದು. ಮುಂದಿನ ಭಾನುವಾರ ಅವನು ಮಕ್ಕಳನ್ನೇ ಶೋಭಾಳನ್ನು ಕರೆದುಕೊಂಡು ಆಶ್ರಮಕ್ಕೆ ಹೋದ. ಮಕ್ಕಳಿಗೆ ಮೊದಲು ಅಸಹಜ ಅನಿಸಿತ್ತು. ಅಲ್ಲಿ ಕೂತಿದ್ದ ವೃದ್ಧರನ್ನು ನೋಡಿ, ಅಜ್ಜಿ, ಇವರು ಯಾರು ಎಂದು ಕೇಳಿದರು. ರಮೇಶ್ ಉತ್ತರ ಕೊಡಲಿಲ್ಲ. ಲಕ್ಷ್ಮಮ್ಮ ಅವರನ್ನು ನೋಡಿದಾಗ ಸ್ವಲ್ಪ ಅಚ್ಚರಿ, ಸ್ವಲ್ಪ ಸಂತೋಷ. ಮೊಮ್ಮಕ್ಕಳು ಹತ್ತಿರ ಬಂದಾಗ ಅವಳ ಕಣ್ಣುಗಳಲ್ಲಿ ಮತ್ತೆ ಜೀವ ತುಂಬಿತ್ತು. ಅವರು ಅವಳ ಮಡಿಲಲ್ಲಿ ಕುಳಿತುಕೊಂಡರು. ಅಜ್ಜಿ, ನೀನು ನಮ್ಮ ಜೊತೆ ಮನೆಗೆ ಬರಲ್ವಾ ಎಂಬ ಮಗುವಿನ ಸರಳ ಪ್ರಶ್ನೆ ಶೋಭಾಳ ಹೃದಯವನ್ನು ತಟ್ಟಿತು. ಆ ದಿನ ಶೋಭಾ ಮೊದಲ ಬಾರಿ ಗಮನಿಸಿದಳು. ಆಶ್ರಮದಲ್ಲಿದ್ದ ಎಲ್ಲ ಅಮ್ಮಂದಿರ ಕಣ್ಣಲ್ಲೂ ಒಂದೇ ಪ್ರಶ್ನೆ ಇತ್ತು, ನಮ್ಮ ತಪ್ಪೇನು ಎಂಬ ಮೌನದ ಪ್ರಶ್ನೆ. ಮನೆಗೆ ಹಿಂದಿರುಗುವ ದಾರಿಯಲ್ಲಿ ಯಾರೂ ಮಾತನಾಡಲಿಲ್ಲ. ಮೌನವೇ ತುಂಬ ಹೇಳುತ್ತಿತ್ತು. ಕೆಲ ದಿನಗಳ ನಂತರ ಲಕ್ಷ್ಮಮ್ಮ ಮತ್ತೆ ಅಸ್ವಸ್ಥಳಾದಳು. ಈ ಬಾರಿ ಗಂಭೀರವಾಗಿರಲಿಲ್ಲ, ಆದರೆ ಅವಳ ದೇಹ ತುಂಬ ದುರ್ಬಲವಾಗಿತ್ತು. ರಮೇಶ್ ಆಸ್ಪತ್ರೆಯಲ್ಲಿ ಅವಳ ಬಳಿ ಕೂತು ಬಾಲ್ಯದ ದಿನಗಳ ಬಗ್ಗೆ ಮಾತಾಡಿದ. ಅಮ್ಮ, ನೀನು ನನ್ನನ್ನು ಸೈಕಲ್ ಕಲಿಸಿದ ದಿನ ನೆನಪಿದೆಯಾ ಎಂದ. ಲಕ್ಷ್ಮಮ್ಮ ನಗಲು ಪ್ರಯತ್ನಿಸಿದಳು. ಎಷ್ಟು ಬಾರಿ ಬಿದ್ದೆ ನೀನು, ಆದರೂ ಮತ್ತೆ ಹೇಳ್ತಿದ್ದೆ ಎಂದಳು. ಆ ಮಾತು ರಮೇಶನ ಹೃದಯವನ್ನು ಚುಚ್ಚಿತು. ಅವನು ಎಷ್ಟು ಬಾರಿ ಬಿದ್ದರೂ ತಾಯಿ ಯಾವತ್ತೂ ಅವನನ್ನೆತ್ತಿದ್ದಳು. ಆದರೆ ತಾನು ಅವಳನ್ನು ಬಿದ್ದಾಗ ಹಿಡಿದಿಲ್ಲ ಎಂಬ ಅರಿವು ಅವನನ್ನು ಕಾಡಿತ್ತು. ಅದೇ ರಾತ್ರಿ ಅವನು ತೀರ್ಮಾನ ಮಾಡಿದ. ವೈದ್ಯರ ಜೊತೆ ಮಾತನಾಡಿ ತಾಯಿಯ ಆರೈಕೆಗೆ ಏನು ಬೇಕು ಎಲ್ಲ ತಿಳಿದುಕೊಂಡು ಮನೆಗೆ ವಾಪಸ್ ಹೋಗಿ ಶೋಭಾಳ ಜೊತೆ ಮನಬಿಚ್ಚಿ ಮಾತನಾಡಿದ. ನಾನು ಅಮ್ಮನನ್ನು ಮನೆಗೆ ಕರೆದುಕೊಂಡು ಬರ್ತೀನಿ. ಕಷ್ಟ ಆಗಬಹುದು, ಆದರೆ ಅಮ್ಮನಿಲ್ಲದ ಸುಖ ನನಗೆ ಬೇಡ ಎಂದ. ಶೋಭಾ ಮೊದಲಿಗೆ ಮೌನವಾಗಿದ್ದಳು. ನಂತರ ನಿಧಾನವಾಗಿ, ನಾನು ಪ್ರಯತ್ನ ಮಾಡ್ತೀನಿ ಎಂದಳು. ಆ ಉತ್ತರ ರಮೇಶ್ ದೊಡ್ಡ ಧೈರ್ಯ ಕೊಟ್ಟಿತ್ತು. ಲಕ್ಷ್ಮಮ್ಮ ಮತ್ತೆ ಮನೆಗೆ ಬಂದ ದಿನ ಅವಳ ಹಳೆಯ ಕೋಣೆ ಸ್ವಲ್ಪ ಬದಲಾಗಿತ್ತು. ಸುರಕ್ಷತೆಗಾಗಿ ಹಿಡಿತ ಕಂಬಿಗಳು, ಆರಾಮದ ಹಾಸಿಗೆ. ಆದರೆ ಅವಳಿಗೆ ಹೆಚ್ಚು ಖುಷಿ ಕೊಟ್ಟಿದ್ದು ತನ್ನ ಮನೆಯ ವಾಸನೆ, ದೇವರ ಕೋಣೆಯ ಗಟ್ಟೆಯ ಶಬ್ದ, ಅಡುಗೆ ಮನೆಯಿಂದ ಬರುತ್ತಿದ್ದ ಅನ್ನದ ವಾಸನೆ. ಅವಳು ದೇವರ ಮುಂದೆ ಕೈ ಮುಗಿದು ಕಣ್ಣೀರು ಸುರಿಸಿದಳು. ಈ ಕಣ್ಣೀರು ನೋವಿನಲ್ಲ, ಕೃತಜ್ಞತೆಯದ್ದು. ಆದರೆ ಎಲ್ಲವೂ ಸುಲಭವಾಗಲಿಲ್ಲ. ಕೆಲ ದಿನಗಳು ಶೋಭಾ ಬೇಸತ್ತುಕೊಳ್ಳುತ್ತಿದ್ದಳು. ಲಕ್ಷ್ಮಮ್ಮ ಮರೆತು ಹೋಗುತ್ತಿದ್ದಳು. ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ಳು. ಆ ದಿನಗಳಲ್ಲಿ ರಮೇಶ್ ಮಧ್ಯೆ ನಿಂತು ಸಮಾಧಾನ ಮಾಡುತ್ತಿದ್ದ. ಅವನು ಅರಿತುಕೊಂಡಿದ್ದ, ತಾಯಿಯನ್ನು ನೋಡಿಕೊಳ್ಳುವುದು ಸೇವೆಯಲ್ಲ, ಅದು ಜೀವನದ ಋಣ ತೀರಿಸುವ ಪ್ರಯತ್ನ. ಒಂದು ಸಂಜೆ ಲಕ್ಷ್ಮಮ್ಮ ರಮೇಶ್ ಕೈ ಹಿಡಿದು ಹೇಳಿದಳು, ಮಗ, ನನಗೆ ಹೆಚ್ಚು ದಿನ ಇಲ್ಲ ಅನಿಸುತ್ತೆ, ಆದರೆ ಒಂದು ಮಾತು ಕೇಳು. ನಾನು ನಿನ್ನ ಮನೆಗೆ ಭಾರವಾಗಲಿಲ್ಲ ಅನ್ನೋ ಭಾವನೆ ಕೊಟ್ಟೆ ಎಂದಳು. ರಮೇಶ್ ಕಣ್ಣೀರು ಹಾಕಿ, ಅಮ್ಮ, ನೀನು ಭಾರ ಅಲ್ಲ, ನೀನೇ ನಮ್ಮ ಮನೆಯ ಬೇರು ಎಂದ. ಆ ಮಾತು ಸತ್ಯವಾಗಿತ್ತು. ಲಕ್ಷ್ಮಮ್ಮ ಮನೆಯಲ್ಲಿದ್ದ ಮೇಲೆ ಮನೆ ಮತ್ತೆ ಮನೆಯಂತೆ ಉಸಿರಾಡತೊಡಗಿತ್ತು. ಮಕ್ಕಳ ಹಿರಿಯರ ಮೌಲ್ಯ ಕಲಿತರು. ಶೋಭಾ ಸಹ ನಿಧಾನವಾಗಿ ಬದಲಾಗತೊಡಗಿದಳು. ಮತ್ತು ರಮೇಶ್, ಅವನು ಪ್ರತಿದಿನ ತನ್ನೊಳಗೆ ಒಂದೇ ಮಾತು ಹೇಳಿಕೊಳ್ಳುತ್ತಿದ್ದ, ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದಕ್ಕೆ ಮುಂಚೆ ನನ್ನ ಜೀವನದ ದೊಡ್ಡ ತಪ್ಪು. ಆದರೆ ಅವಳನ್ನು ಮರಳಿ ಮನೆಗೆ ತಂದು ಉಳಿದ ಸಮಯದಲ್ಲಿ ಪ್ರೀತಿಯಿಂದ ನೋಡಿಕೊಳ್ಳುವುದು ನನ್ನ ಜೀವನದ ಸರಿಯಾದ ತೀರ್ಮಾನ. ತಾಯಿ ಏನೂ ಕೇಳಲಿಲ್ಲ. ಒಂದು ದೂರು ಇಲ್ಲ, ಒಂದು ಶಬ್ದವೂ ಇಲ್ಲ. ಅವಳ ಮೌನವೇ ಎಲ್ಲವನ್ನು ಹೇಳಿಬಿಟ್ಟಿತ್ತು. ಮನೆಗೆ ಮರಳಲಿಲ್ಲ ಅನ್ನೋ ದುಃಖವಲ್ಲ, ಮಗನ ಹೃದಯದಿಂದ ಹೊರಹೋದ ನೋವು. ಈ ಕಥೆ ಇಲ್ಲಿ ನಿಂತರೂ ನಮ್ಮ ಜೀವನದಲ್ಲಿ ಅದು ಮುಂದುವರಿಯುತ್ತೆ. ಏಕೆಂದರೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಅವಳ ಮೌಲ್ಯ ಅರ್ಥವಾಗಲ್ಲ, ತಾಯಿ ಇದ್ದಾಗಲೇ ಅರ್ಥವಾಗಬೇಕು. ಅಮ್ಮ ಇನ್ನೂ ಬದುಕಿದ್ದಾಳೆ, ಆದರೆ ಮಗನ ಮನೆಯಲ್ಲಿ ಅಲ್ಲ, ವೃದ್ಧಾಶ್ರಮದಲ್ಲಿ ಕೂತು ಇನ್ನೂ ಮಗ ಬರುವ ದಾರಿ ನೋಡ್ತಾ ಇದ್ದಾಳೆ. ಈ ಕಥೆ ಯಾರನ್ನು ತಪ್ಪು ಹೇಳಲ್ಲ, ಆದರೆ
ಒಂದು ಪ್ರಶ್ನೆ ಮಾತ್ರ ಕೇಳುತ್ತೆ, ನಮ್ಮ ಯಶಸ್ಸಿನ ಬೆಲೆಯಲ್ಲಿ ನಾವು ಯಾರನ್ನು ಕಳೆದುಕೊಳ್ಳುತ್ತಿದ್ದೀವಿ ಎಂದು. ಅಮ್ಮನಿಗೆ ಅರಮನೆ ಬೇಡ, ಅವಳಿಗೆ ಒಂದು ಮೂಲೆಯಲ್ಲಿ ಜಾಗ ಸಾಕು. ಅವಳ ಕೈ ಹಿಡಿಯುವಷ್ಟು ಸಮಯ ಇದ್ದರೆ ವೃದ್ಧಾಶ್ರಮಗಳೇ ಇರೋದಿಲ್ಲ. ಧನ್ಯವಾದಗಳು. ಅಮ್ಮನ ನೋವಿನ ಕಥೆಯನ್ನು ಕೇಳಿದ್ರಲ್ಲ. ಈ ಕಥೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರೆಯಬೇಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ಇಂಥದೇ ಎಮೋಷ್ನಲ್ ಸ್ಟೋರಿಯಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬೈ ಬೈ. ಟೇಕ್ ಕೇರ್.